ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಈ ಮಹಿಳೆಯರ ಹಕ್ಕುಗಳ ಕುರಿತಾಗಿ ಮುಂದುವರಿದ ಭಾಗವಾಗಿ ಗಂಡ ಹೆಂಡತಿ ನಡುವೆ ಅಥವಾ ಕುಟುಂಬದ ಸದಸ್ಯರಿಂದ ಅಂದರೆ ಗಂಡನ ಮನೆಯವರಿಂದ ಆ ಹೆಣ್ಣು ಮಗುವಿಗೆ ದೌರ್ಜನ್ಯ ಆಗ್ತಾ ಇದ್ರೆ ಅಲ್ಲಿ ಕೌಟುಂಬಿಕ ದೌರ್ಜನ್ಯ ಪ್ರಕರಣ ಆಗ್ತದೆ. ಅದಕ್ಕಾಗಿ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005 ಅಂತೇಳಿ 2005ರಲ್ಲಿ ಕೌಟುಂಬಿಕ ದೌರ್ಜನ್ಯ ನಿಷೇಧ ಕಾಯ್ದೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ರಕ್ಷಣೆ ಮಾಡಬೇಕಂತೇಳಿ ಕಾನೂನು ಮಾಡಿದ್ದಾರೆ. ಅದು ದೌರ್ಜನ್ಯ ಅಂದರೆ ಯಾವ ರೀತಿ ಅಂತಂದರೆ ಆ ಹೆಣ್ಣಿನ ಒಂದು ಆರೋಗ್ಯ, ಸುರಕ್ಷತೆ, ಜೀವ, ಅಂಗ ಅಥವಾ ಸೌಖ್ಯಕ್ಕೆ ಏನಾದರೂ ದೈಹಿಕ ಅಥವಾ ಮಾನಸಿಕವಾಗಿ ಹಾನಿ, ಗಾಯ ಅಥವಾ ಅಂಥ ಭಯ ಉಂಟು ಮಾಡುವ ಯಾವುದೇ ಕ್ರಿಯೆ ಅಥವಾ ವರ್ತನೆಯಾಗಿದ್ದು. ಸೊ ಇದು ಒಂದು ಏನಿದೆ ದೌರ್ಜನ್ಯ ಅಂತೇಳಿ ಇಲ್ಲಿ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಅದು ದೈಹಿಕವಾಗಿರ್ಬೋದು, ಲೈಂಗಿಕವಾಗಿರ್ಬೋದು, ಮೌಖಿಕವಾಗಿರ್ಬೋದು, ಭಾವನಾತ್ಮಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯಲ್ಲಿ ಅವಳಿಗೆ ಒಂದು ಶೋಷಣೆಯನ್ನು ಮಾಡುವಂಥದ್ದು, ಅವಳಿಗೆ ಅಪಮಾನ ಮಾಡುವಂಥದ್ದು, ಈ ರೀತಿ ಯಾವುದೇ ಒಂದು ಪ್ರಕರಣ ಇದ್ದರೆ ಸಹಿತ ಅಲ್ಲಿ ಕೌಟುಂಬಿಕ ದೌರ್ಜನ್ಯ ಅಂತೇಳಿ ಪರಿಗಣನೆ ಬರ್ತದೆ. ಹೀಗಾಗಿ ಆ ಒಂದು ಏನು ಕ್ರಿಯೆಯಲ್ಲಿ ಭಾಗವಹಿಸಿದಂಥ ಆ ಕುಟುಂಬದ ಸದಸ್ಯರಿರ್ತಾರೆ ಅವರೆಲ್ಲ ಅಪರಾಧಿ ಆಗ್ತಾರೆ. ಅದೇ ರೀತಿ ವರದಕ್ಷಿಣೆ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇಂಥ ಒಂದು ಕ್ರಿಯೆ, ವರ್ತನೆ, ಶೋಷಣೆಯನ್ನು ಅಂದರೆ ಅವಳಿಗೆ ಪದೇ ಪದೇ ಮೂದಲಿಸುವುದು, ಅಪಮಾನ ಮಾಡುವುದು, ಅಂದರೆ ಅವಳು ವರದಕ್ಷಿಣೆ ತಂದು ಕೊಡಲಿ ಅಂತೇಳಿ ಈ ರೀತಿ ಮಾಡಿದರೆ ಅಥವಾ ಅವರ ತಂದೆ ತಾಯಿಗಳಿಗೆ ಬೈಯೋದು, ಅವರ ಮನೆತನದವ್ರಿಗೆ ಬೈಯೋದು, ಈ ರೀತಿ ಮಾಡಿದರೆ ಸಹಿತ ಅದು ಕೌಟುಂಬಿಕ ದೌರ್ಜನ್ಯ ಆಗ್ತದೆ. ಅಲ್ಲಿ ಸಹಿತ ಅದು ಒಂದು ಅಪರಾಧ ಆಗ್ತದೆ. ಇಂಥ ಕ್ರಿಯೆಯಿಂದ ಅವಳಿಗೆ ನೋವು, ತೊಂದರೆ, ಕಿರುಕುಳ, ಅವಮಾನ ಉಂಟು ಮಾಡಿ ಅವಳ ದೈಹಿಕ, ಮಾನಸಿಕ ವ್ಯಕ್ತಿತ್ವದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡುವಂಥ ಪ್ರಕರಣ ಆದರೆ ಅದು ಕೌಟುಂಬಿಕ ದೌರ್ಜನ್ಯ ಆಗ್ತದೆ. ಮತ್ತು ಮೌಖಿಕ ಮತ್ತು ಭಾವನಾತ್ಮಕ ಶೋಷಣೆ ಅಂದರೆ ಅವಳಿಗೆ ಅಪಮಾನ, ಅಪಹಾಸ್ಯ, ಮುಜುಗರ ಉಂಟು ಮಾಡುವುದು, ಮಕ್ಕಳಾಗದ್ದಕ್ಕೆ ಅಥವಾ ಬಣ್ಣ, ಆಕಾರ, ಅವಳ ಸಂಬಂಧಿಕರ ಸ್ಥಾನಮಾನ ಇತ್ಯಾದಿ ಅಂಶಗಳನ್ನು ಇಟ್ಕೊಂಡು ನೀನು ಕರಗಿದ್ದೀಯಾ, ಗಿಡ್ಗೆದ್ದೀಯಾ, ಅಥವಾ ನಿನಗೆ ಮಕ್ಕಳಾಗಿಲ್ಲ, ಅಥವಾ ನೀನು ಮನೆತನದವರ ಭಿಕಾರಿಗಳಿದ್ದಾರೆ, ಈ ರೀತಿ ಒಂದು ಏನು ಮೊದಲಿಕೆ ಮಾತುಗಳಿರ್ತವೆ. ಈ ರೀತಿ ಮಾಡಿ ಅವಳಿಗೆ ಅಪಮಾನ ಮಾಡೋದು, ಅಪಹಾಸ್ಯ ಮಾಡೋದು, ಮುಜುಗರ ಮಾಡೋದು, ಈ ರೀತಿ ಏನು ಮಾಡಿದರೂ ಸಹಿತ ಇವು ಎಲ್ಲ ದೌರ್ಜನ್ಯ ಆಗ್ತವೆ. ಇನ್ನು ಆರ್ಥಿಕ ಶೋಷಣೆ ಅಂತಂದರೆ ಅವಳಿಗೆ ಸಿಗಬೇಕಾದಂಥ ಜೀವನೋಪಚಾರಕ್ಕಾಗಿ ಏನನ್ನು ಕೊಡದೇ ಇರುವಂಥದ್ದು, ಹಣ ಕೊಡದೇ ಇರುವಂಥದ್ದು, ಅವಳಿಗೆ ಬೇಕಾದಂಥ ಕಿರಾಣ ಸಾಮಾನು ತಂದು ಕೊಡದೇ ಇರುವುದು, ಅವಳಿಗೆ ಔಷಧಿ, ಚಿಕಿತ್ಸೆ ಏನು ಬೇಕಾಗಿರ್ತೈತೆ ಅದನ್ನು ಪೂರೈಸದೇ ಇರುವುದು, ಈ ರೀತಿ ಏನು ಅವಳಿಗೆ ಆರ್ಥಿಕವಾಗಿ ಏನು ಅವಳು ಸಬಲರಾಗಬೇಕಾಗ್ತದೆ ಅದನ್ನು ಕೊಡದೆ ಅವಳಿಗೆ ಶೋಷಣೆ ಮಾಡುವಂಥದ್ದು ಆರ್ಥಿಕ ಶೋಷಣೆ ಆಗ್ತದೆ. ಮತ್ತು ಅವಳಿಗೆ ಸಂಬಂಧಿಸಿದಂಥ ಬೆಲೆ ಬಾಳುವ ವಸ್ತು ಇರ್ಬೋದು, ಕಾಗದ ಪತ್ರ ಇರ್ಬೋದು, ಗೃಹ ಬಳಕೆ ವಸ್ತುಗಳಿರ್ಬೋದು, ಫ್ರಿಜ್ಜು, ಟಿ ವಿ, ವಾಷಿಂಗ್ ಮಿಷಿನ್ ಇಂಥವನ್ನು ಮಾರೋದು, ಈ ರೀತಿ ಮಾಡಿ ಆಕೆಗೆ ಶೋಷಣೆ ಮಾಡೋದು, ಅವಳಿಗೆ ತನ್ನ ಭಾಗದ ಸ್ವತ್ತಿನ ಉಪಭೋಗಕ್ಕೆ ಅಡ್ಡಿಪಡಿಸುವುದು, ಅಂದರೆ ಅವಳ ಏನೋ ಒಂದು ಆಸ್ತಿ ಇರ್ತದೆ ಅಥವಾ ಅವಳ ಒಂದು ಕೋಣೆ ಇರ್ತದೆ ಅದನ್ನು ಅವಳಿಗೆ ಉಪಯೋಗ ಮಾಡೋಕ್ಕೆ ಬಿಡದೆ ಅವಳಿಗೆ ಒಂದು ಯಾವುದೇ ರೀತಿ ಕಿರಿಕಿರಿ ಮಾಡೋದು, ತೊಂದರೆ ಮಾಡೋದು, ಅಥವಾ ಅವಳು ಸ್ವಂತ ದುಡಿದು ಆಕೆ ತನ್ನ ಒಂದು ಸ್ವಾವಲಂಬನೆಯ ಜೀವನ ಬದುಕಬೇಕಂತಂದಾಗ ಅದಕ್ಕೆ ನಿರಾಕರಿಸೋದು, ಅದಕ್ಕೆ ತೊಂದರೆ ಕೊಡೋದು, ಅಥವಾ ಅವಳಿಗೆ ನೀನು ನೌಕರಿಗೆ ಹೋಗಬೇಡ ಅಂಥೇಳಿ ಆಕೆನ ತಡೆ ಹಿಡಿಯೋದು, ಈ ರೀತಿ ಮಾಡಿದರೂ ಸಹಿತ ಇದು ಆರ್ಥಿಕ ಶೋಷಣೆಯೊಳಗೆ ಬರ್ತದೆ. ಇಂಥ ಒಂದು ಶೋಷಣೆ ಇದ್ದಾಗ ಕಾನೂನಿನೊಳಗೆ ಏನು ರಕ್ಷಣೆ ಇದೆ ಅಂತಂದರೆ ಅವಳಿಗೆ ಸ್ವರಕ್ಷಣೆ ಪಡೆಯುವಂಥದ್ದು, ಅಂದರೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡುವಂಥ ಹಕ್ಕದೆ. ಅದಕ್ಕಾಗಿ ಪ್ರೊಟೆಕ್ಷನ್ ಆಫೀಸರ್ ಅಂತೇಳಿ ನೇಮಕ ಮಾಡಿದ್ದಾರೆ ಸರ್ಕಾರದಿಂದ. ಮತ್ತು ಅವಳು ಪ್ರತ್ಯೇಕವಾಗಿ ವಾಸಿಸುವಂಥ ಒಂದು ವ್ಯವಸ್ಥೆಯನ್ನು ಪಡಿಬೋದು. ಮತ್ತು ಅಷ್ಟೇ ಅಲ್ಲ, ಜೀವನಾಂಶ ಪಡೆಯುವಂಥದ್ದು, ಮಕ್ಕಳ ಕಬ್ಜೆಯನ್ನು ಪಡೆಯುವಂಥ ಹಕ್ಕು ಇದೆ. ಅಂದರೆ ಅದು 5 ವರ್ಷ ಒಳಗಿನ ಮಗು ಇದ್ದರೆ ಮಗುವಿನ ಕಬ್ಜೆಯನ್ನು ಪಡೆಯುವಂಥದ್ದು, ಮತ್ತು ಇನ್ಯಾವುದೇ ರೀತಿ ಅಥವಾ ರೂಪದಲ್ಲಿ ಪರಿಹಾರವನ್ನು ನ್ಯಾಯಾಲಯ ನೀಡಬಹುದು. ಇಂಥ ಶೋಷಣೆಗಳಿಂದ ಅವಳನ್ನು ರಕ್ಷಿಸಲು ಕಾನೂನಿನಲ್ಲಿ ಹಲವಾರು ರೀತಿಯ ಅವಕಾಶಗಳಿದ್ದಾವೆ, ರಕ್ಷಣೆಗಳಿದ್ದಾವೆ ಅನ್ನೋದು ನಾವು ಗಮನಿಸಬೇಕು. ಅದಕ್ಕಾಗಿ ಈಗಾಗಲೇ ಹೇಳಿದಂತೆ ರಕ್ಷಣಾಧಿಕಾರಿಗಳಿದ್ದಾರೆ, ಅಂದರೆ ಪ್ರೊಟೆಕ್ಷನ್ ಆಫೀಸರ್ ಅಂತದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಪೊಲೀಸ್ ಠಾಣೆ ಇದ್ದಾವೆ, ಮಹಿಳಾ ಪೊಲೀಸ್ ಠಾಣೆ ಇದ್ದಾವೆ, ನ್ಯಾಯವಾದಿಗಳಿದ್ದಾರೆ, ಮಹಿಳಾ ನ್ಯಾಯವಾದಿಗಳಿದ್ದಾರೆ, ನ್ಯಾಯಾಲಯಗಳಿವೆ, ನ್ಯಾಯಾಧೀಶರಿದ್ದಾರೆ, ಮತ್ತು ಕಾನೂನು ಸೇವಾ ಪ್ರಾಧಿಕಾರವಿದೆ. ಜೊತೆಗೆ ಸರ್ಕಾರದ ಸಹಾಯವಾಣಿಗಳಿದ್ದಾವೆ. ಈಗಾಗಲೇ ನಾನು ಅದಕ್ಕಾಗಿ ಸಹಾಯವಾಣಿ ಕುರಿತಾಗಿಯೂ ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೆ ಉಚಿತ ಸಲಹೆ ಬೇಕಂತೇಳಿ ಅದರೊಳಗೆ ಸಹಿತ ನಾನು ಈ ಕೆಲವೊಂದು ಸಹಾಯವಾಣಿಗಳ ನಂಬರ್ಗಳನ್ನು ಕೊಟ್ಟಿದ್ದೀನಿ, ಅದನ್ನು ತಾವು ನೋಡ್ಬೋದು. ಮತ್ತು ಸರ್ಕಾರೇತರ ಮಹಿಳಾ ಸಲಹಾ ಕೇಂದ್ರಗಳಿದ್ದಾವೆ, ಸಾಂತ್ವನ ಕೇಂದ್ರಗಳಿದ್ದಾವೆ. ಇವೆಲ್ಲ ಇದ್ರೂ ಸಹಿತ ಇಲ್ಲಿ ಮಹಿಳೆ ಮೇಲೆ ಶೋಷಣೆ ನಿಂತಿಲ್ಲ.
ಮತ್ತು ಯಾವ ಸದುದ್ದೇಶಕ್ಕಾಗಿ ಇವೆಲ್ಲ ಕಾನೂನುಗಳು ಮಾಡಿದ್ದೇವೆ ಆ ಒಂದು ಕಾನೂನುಗಳ ಸದ್ಬಳಕೆ ಆಗ್ತಾ ಇಲ್ಲ, ಆದರೆ ಕೆಲವೊಂದು ಕಡೆ ದುರ್ಬಳಕೆ ಆಗ್ತಾ ಇದೆ ಅಂತ ಈಗಾಗಲೇ ಹೇಳಿದ್ದೀನಿ. ಕೆಲವೊಂದು ಕಡೆ ಆ ಥರ ದುರ್ಬಳಕೆ ಆಗ್ತದೆ ಹೊರತಾಗಿ ಎಲ್ಲ ಸಂದರ್ಭಗಳಲ್ಲಿ ಅದು ಹಾಗೆ ಆಗ್ತಾ ಇಲ್ಲ. ಯಾರಿಗೆ ಅದು ನ್ಯಾಯ ಸಿಗಬೇಕಾಗಿದೆ, ಯಾರಿಗೆ ಅನಿವಾರ್ಯ ಇದೆ, ಅಲ್ಲಿ ಈ ಕಾನೂನಿನ ರಕ್ಷಣೆ ಇದ್ದೇ ಇದೆ. ಮತ್ತು ಅಂಥವರು ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡಾಗ ನಿಜವಾಗಿಯೂ ಕಾನೂನಿಗೆ ಅರ್ಥ ಬರ್ತದೆ ಅಂತ ಹೇಳ್ತಾ, ಇನ್ನು ಈ ಥರ ಶೋಷಣೆ ಆದಾಗ, ದೌರ್ಜನ್ಯ ಆದಾಗ ಮಹಿಳೆಯರು ಎರಡು ವಿಧದಲ್ಲಿ ನ್ಯಾಯದ ಕದ ತಟ್ಟಬಹುದು. ಒಂದನೇದಾಗಿ ನೇರವಾಗಿ ವಕೀಲರ ಮುಖಾಂತರ JMFC ನ್ಯಾಯಾಲಯದಲ್ಲಿ ಒಂದು ಕೌಟುಂಬಿಕ ದೌರ್ಜನ್ಯ ಪ್ರಕರಣವನ್ನು ದಾಖಲಿಸಬಹುದು. ಆ ಮೂಲಕ ನ್ಯಾಯಾಲಯ ಸಂಬಂಧಿಸಿದಂಥ ಏನು ಪ್ರೊಟೆಕ್ಷನ್ ಆಫೀಸರ್ ಇರ್ತಾರೆ ಅವರ ಕಡೆಯಿಂದ ಒಂದು ವರದಿಯನ್ನು ತರಿಸಿಕೊಂಡು ಆ ಮೂಲಕ ಪ್ರಕರಣವನ್ನು ತೀರ್ಮಾನಿಸುವಂಥದ್ದು. ಮತ್ತು ಇನ್ನುಳಿದ ಕ್ರಿಮಿನಲ್ ಪ್ರಕರಣಗಳಂತೆ ಇದು ಸಹಿತ ಕ್ರಿಮಿನಲ್ ಪ್ರಕರಣವಾಗಿ ವಿಚಾರಣೆ ಮಾಡಿ ಗಂಡ ಅಥವಾ ಅವನ ಮನೆಯವರು ಅವಳಿಗೆ ಶೋಷಣೆ ಮಾಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ ಅಂತ ಕಂಡು ಬಂದರೆ ಅವಳಿಗೆ ಸೂಕ್ತವಾದಂಥ ಒಂದು ರಕ್ಷಣೆಯನ್ನು ಕೊಡುವಂಥದ್ದು. ಅಂದರೆ ಯಾವ ರೀತಿ ಅವಳಿಗೆ ರಕ್ಷಣೆ ಬೇಕಾಗಿದೆ, ಯಾವ ರೀತಿ ಅವಳಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿದೆ, ಆ ರೀತಿ ಪರಿಹಾರಗಳನ್ನು ನ್ಯಾಯಾಲಯ ಕೊಡ್ತದೆ, ಆ ರೀತಿ ಆದೇಶ ಮಾಡ್ತದೆ. ಆ ಆದೇಶದ ಪ್ರಕಾರ ಆ ಗಂಡ ನಡ್ಕೊಳ್ಳಿಲ್ಲ, ಅವನ ಮನೆಯವರು ನಡ್ಕೊಳ್ಳಿಲ್ಲ ಅಂದರೆ ಅದಕ್ಕೆ ಆ ಒಂದು ಆದೇಶದ ಉಲ್ಲಂಘನೆಗಾಗಿ ಮತ್ತೆ ಮುಂದಿನ ಕ್ರಮ ತೆಗೆದುಕೊಳ್ಳುವಂಥದ್ದು, ಅವರಿಗೆ ಶಿಕ್ಷೆ ಕೊಡುವಂಥದ್ದು ಈ ಒಂದು ಇದರೊಳಗದೆ. ಮತ್ತು ನ್ಯಾಯಾಲಯದ ವಕೀಲರ ಮೂಲಕ ನ್ಯಾಯಾಲಯಕ್ಕೆ ಹೋಗುವ ಬದಲಿಗೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿರುವಂಥ ಏನು ರಕ್ಷಣಾಧಿಕಾರಿಗಳಿರ್ತಾರೆ, ಪ್ರೊಟೆಕ್ಷನ್ ಆಫೀಸರು, ಅಲ್ಲಿ ಹೋಗಿ ಅವರ ಕಡೆಯೂ ದೂರನ್ನು ದಾಖಲಿಸ್ಬೋದು. ಅವರು ಸಹಿತ ಅಲ್ಲಿ ಸ್ಥಳೀಯ ವಿಚಾರಣೆ ಮಾಡಿ, ಅಂದರೆ ಅವರ ಮನೆಗೆ ಹೋಗಿ ಕುಟುಂಬದ ಸ್ಥಿತಿಗತಿಗಳನ್ನು ಎಲ್ಲ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಅಲ್ಲಿ ದೌರ್ಜನ್ಯ ಆಗಿದೆ ಅಂತ ಕಂಡು ಬಂದರೆ ಆ ಒಂದು ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂಥದ್ದು. ಅಥವಾ ಅವರು ದೌರ್ಜನ್ಯ ಆಗಿಲ್ಲ ಅಂತ ಕಂಡು ಬಂದರೆ ಅಲ್ಲೇ ಅವರು ಅದನ್ನು ವಿಲೆ ಹಾಕುವಂಥದ್ದು, ಈ ರೀತಿ ಮಾಡುವಂಥ ಒಂದು ಅವಕಾಶನದೇ. ಸೊ ನ್ಯಾಯಾಲಯದ ಮೂಲಕ, ಅಂದರೆ ವಕೀಲರ ಮೂಲಕ ನ್ಯಾಯಾಲಯಕ್ಕೆ ಹೋಗುವುದು ಅದು ಒಂದು ವಿಧಾನ. ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಏನು ರಕ್ಷಣಾಧಿಕಾರಿಗಳಿರ್ತಾರೆ ಅಲ್ಲಿ ಹೋಗಿ ಆ ಮೂಲಕನೂ ಈ ಒಂದು ದೌರ್ಜನ್ಯದ ಪ್ರಕರಣವನ್ನು ದಾಖಲಿಸುವಂಥ ಅವಕಾಶ ಇದೆ ಅನ್ನೋದನ್ನು ತಾವು ಗಮನಿಸಬೇಕು. ಮತ್ತು ಈ ರೀತಿ ನ್ಯಾಯಾಲಯದಲ್ಲಿ ದಾಖಲಾದ ನಂತರ ಅಲ್ಲಿ ನೇರವಾಗಿ ಶಿಕ್ಷೆ ಆಗೋಲ್ಲ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು. ಮತ್ತು ಈ ಉಳಿದ ಕ್ರಿಮಿನಲ್ ಪ್ರಕರಣದಂತೆ ಇಲ್ಲಿ ವಿಚಾರಣೆ ನಡೆಸಲಾಗುವುದು ಅಂತ ಅಂದರೂ ಸಹಿತ ಇದು ಒಂದು ಕಿರುಕುಳ ಅರ್ಜಿ, ಅಂದರೆ ಸಣ್ಣ ಪ್ರಮಾಣದ ಒಂದು ಪ್ರಕರಣ ಅಂತೇಳಿ ಪರಿಗಣಿಸಲಾಗ್ತದೆ. ಗಂಭೀರ ಸ್ವರೂಪದ ಪ್ರಕರಣ ಅಂತ ಕೋರ್ಟ್ ಅದನ್ನು ತೆಗೆದುಕೊಳ್ಳಲ್ಲ. ಯಾಕಂದರೆ ಗಂಭೀರ ಥರದ ಪ್ರಕರಣ ಇದ್ದರೆ ಪೊಲೀಸರೇ FIR ಮಾಡುವಂಥದ್ದು, ಆ ಮೂಲಕ ಅಲ್ಲಿ ಗಂಭೀರ ಥರದ ಶಿಕ್ಷೆ ಕೊಡಿಸುವಂಥದ್ದು ಅದು ಬೇರೆ. ಆದರೆ ಇದು ಏನಿದೆ ಕೌಟುಂಬಿಕ ದೌರ್ಜನ್ಯ ಅನ್ನೋದು ಸಣ್ಣ ಪ್ರಮಾಣದ ಅಪರಾಧ ಅಂತೇಳಿ ಪರಿಗಣಿಸಿ ಸಂಕ್ಷಿಪ್ತ ವಿಚಾರಣೆಯನ್ನು ಮಾಡಿ ಮೊದಲು ಅವರಿಗೆ ರಕ್ಷಣೆ ಕೊಡಬೇಕಾದಂಥ ಏನು ಪರಿಹಾರಗಳನ್ನು ಕೊಡಬೇಕಾದಂಥ ಒಂದು ಆರಂಭಿಕ ಆದೇಶ ನ್ಯಾಯಾಲಯ ಮಾಡ್ತದೆ. ಆ ಆದೇಶದ ನಂತರ ಅವರು ಅದರ ಪ್ರಕಾರ ನಡ್ಕೊಳ್ಳಿಲ್ಲ ಅಂದರೆ ಅವಾಗ ಅದು ಅಪರಾಧ ಆಗ್ತದೆ. ಆ ಮೂಲಕ ಅವರಿಗೆ ಶಿಕ್ಷೆ ಕೊಡಿಸುವಂಥದ್ದು ಆ ನಂತರದ ಹಂತದಲ್ಲಿ ಬರ್ತದೆ, ಹೊರತಾಗಿ ನೇರವಾಗಿ ಉಳಿದ ಪ್ರಕರಣಗಳಲ್ಲಿ ಇರುವಂತೆ ಇಲ್ಲಿ ಶಿಕ್ಷೆಯನ್ನು ಕೊಡುವಂಥದ್ದು ಇರುವುದಿಲ್ಲ ಅನ್ನೋದನ್ನು. ಆದರೆ ದಂಡದ ರೂಪದಲ್ಲಿ ಅಥವಾ ಪರಿಹಾರದ ರೂಪದಲ್ಲಿ ಮಹಿಳೆಗೆ ಒಂದು ರಕ್ಷಣೆಯನ್ನು ಕೊಡುವಂಥ ಈ ಒಂದು ಏನು ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಮಹಿಳೆಯರ ಹಕ್ಕುಗಳ ಕುರಿತಾಗಿ ನಾನು ಇನ್ನಷ್ಟು ವಿಡಿಯೋ ಮಾಡಿ ತಿಳಿಸ್ತೀನಿ. ಧನ್ಯವಾದಗಳು.